ಏನಿಲ್ಲ ತಂಗಿಗೋಸ್ಕರ ನೀನು ಅಡಕ್ಕೆ ಹೋಗ್ತಾ ಇದೆಯಲ್ಲ ಅಣ್ಣ. ಈ ಕರುಳಿನ ಪರಳಿ ನಿನಗೆ ಜನ ಬತ್ತಿ ಹೋಯ್ತಾ ನನ್ನ ಜೊತೆ ಮಾತಾಡ್ಸೋದಕ್ಕೂ ನಿನಗೂ ಮನಸ್ಸಿಲ್ಲ, ಆದ್ರೆ ನನ್ನ ಮುಖ ನೋಡೋದಕ್ಕೂ ನಿನಗೆ ಮನಸ್ಸಿಲ್ವಾ ಅಣ್ಣ? ತಂಗಿ, ಮನದಲ್ಲಡಗಿದ ಮಮತೆಯು ಕೇರಿ ಒತ್ತಿ ಹೇಳುತ್ತದೆ, ನಿನ್ನ ತಂಗಿಯನ್ನೊಂದು ಸಲ ತಂಗಿ ಎಂದು ತಪ್ಪಿಕೊಂಡು ತೃಪ್ತಿ ಪಡು ಎಂದು. ಆದರೆ ಮತ್ತೊಂದು ಕಲ್ಲು ಮನ ಕರೆದು ಕಿವಿ ಹಿಂಡಿ ಹೇಳುತ್ತದೆ, ಕಳ್ಳ ನೀನು, ಒಳ್ಳೆತನದಿಂದ ಸಾಗಿದ ನಿನ್ನ ತಂಗಿಯ ಬಾಳಿಗೆ ಮುಳ್ಳಾಗದೆ ಮುಖ ನೋಡಿ ಮುಂದೋಡಿ ಬಿಡು ಎಂದು. ಆದ್ರೆ ನಿನ್ನ ಮಾತಿನ ಅರ್ಥ, ನಿನ್ನ ತಂಗಿ ನಿನ್ನ ಮಾತಾಡದೆ ಹೋಗ್ತಾಳೆ ಅಂತ ನೀನ್ ತಿಳಿದುಕೊಂಡಿದ್ದೀನ ಅಣ್ಣ. ನನ್ಗೂ ಕೂಡ ನನ್ನ ಕರುಳಿನ ಬಳ್ಳಿ ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಅದಲ್ಲದೆ ನಾನು ಈ ರೀತಿ ಮದುವೆ ಆಗಿದ್ದು ನಿಮ್ಮ ಮನವನ್ನು ನೋಯಿಸ್ಬೇಕಂತಲ್ಲ. ಆ ತುರುವಿದ್ರಿ ಆ ಸಮಯದಲ್ಲಿ ನನ್ನ ಹಣೆ ಬರದಲ್ಲಿ ಲಿಖಿತವನ್ನೇ ಆ ರೀತಿ ಬರ್ತಿದ್ದೆ. ಆ ಸಮಯದಲ್ಲಿ ದೇವ ಮಾನವರಾಗಿ ನನ್ನ ಮಾನ ಪ್ರಾಣವನ್ನು ಕಾಪಾಡಿದರು ಈ ನನ್ನ ದೇವರು. ಅದಕ್ಕೋಸ್ಕರ ಈ ಕಡೆ ಇರುವ ದೇವರನ್ನು ನಾನು ಮದುವೆಯಾದೆ ಅಣ್ಣ. ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಣ್ಣ. ತಂಗಿ, ನಿನ್ನ ನೋಡಮ್ಮ ತಂಗಿ, ನಿನ್ನ ಪತಿ ಕನಿಕರದ ಮೂರ್ತಿ ಎಂದು ಗೊತ್ತು. ತಂಗಿ, ಪರಿಸ್ಥಿತಿಯ ಪ್ರವಾಹಕ್ಕೊಳಗಾಗಿ ಮದುವೆ ಮಾಡಿಕೊಂಡಿರುವೆ, ತಪ್ಪಿಲ್ಲ. ಒಟ್ಟಿನಲ್ಲಿ ನೀನು ಸುಖವಾಗಿರುವುದೇ ನನಗೆ ಸಂತೋಷ. ಯಾರ ದೈವ ಯಾರ ಕೈಯಲ್ಲಿದೆ ಅಮ್ಮ. ನಾನು ಕೊನೆಯವರೆಗೂ ಕಳ್ಳನಾಗಿಯೇ ಕಾಲ ನೂಕುವಂತಾಗಿದೆ, ನೀನು ಪ್ರೊಫೆಸರ್ ಮಡದಿಯಾಗಿ ಹಾಯಾಗಿ ಇರುವಂತಾಗಿದೆ. ಒಂದೇ ಗಿಡದ ಎರಡು ಹಣ್ಣು ನಾವಾದರೂ, ನಾನೊಂದು ಕಹಿ ನೀನೊಂದು ಸಿಹಿ. ಅಣ್ಣ, ದಯವಿಟ್ಟು ಇದನ್ನ ಮನಸ್ಸು ನೋಯುವಂತೆ ಮಾತಾಡ್ಬೇಡ. ಈ ರೀತಿ ಚುಚ್ಚು ಚುಚ್ಚು ಮಾತಾಡಿದ್ರೆ ನಾನು ಏನಂತ ಹೇಳಿ ಅಣ್ಣ. ಅಣ್ಣ, ನನ್ನಿಂದ ತಪ್ಪು ಬೇಕಿದ್ರೆ ನನ್ನ ಕತ್ತು ಹೆಚ್ಚಿಗೆ ಕೊಂದ್ಬಿಡ. ತಂಗಿ, ಕಳ್ಳನಾಗಿರಬಹುದು, ಆದರೆ ಕೊಲೆಗಾರನಲ್ಲಮ್ಮ. ಒಟ್ಟಾರೆ ನೀನು ಸುಖವಾಗಿದ್ದರೆ ಸಾಕು. ಈ ನಿನ್ನ ಅಣ್ಣನನ್ನು ಆಗಾಗ್ಗೆ ಮಾತನಾಡಿಸಿದರೆ ಸಾಕು. ಹೋಗಮ್ಮ, ಮನೆಗೆ ಹೋಗು, ಹೊತ್ತಾಗುತ್ತದೆ. ಅಣ್ಣ, ತಂಗಿ, ಅಳಬಾರದಮ್ಮ. ಹುಚ್ಚಿ, ಏನಾಗಿದೆ ಎಂದು ಅಳುತ್ತಿ. ನಾನು ಇದೇ ಊರಿನಲ್ಲಿಯೇ ಇರುತ್ತೇನೆ, ನಿನ್ನನ್ನು ಬಿಟ್ಟು ಹೋಗುತ್ತೇನೇನು? ಅದೆಂದಿಗೂ ಸಾಧ್ಯವಿಲ್ಲ. ಹೋಗು, ಹೊತ್ತಾಗುತ್ತದೆ ಮನೆಗೆ. ಅಣ್ಣ, ಈ ಪಾಪಿ ತಂಗಿಯನ್ನು ದಯವಿಟ್ಟು ಕ್ಷಮಿಸ್ಬಿಡೋಣ. ಈ ಪಾಪಿಯನ್ನು. ತಂಗಿ, ಅಳಬಾರದಮ್ಮ. ಏನಾಗಿದೆ ಎಂದು ಅಳುತ್ತಿ? ನೀನೇನು ಅಪರಾಧ ಮಾಡಿಲ್ಲ. ಯಾರ ದೈವ ಯಾರ ಕೈಯಲ್ಲಿದೆ ಅಮ್ಮ? ಹಾಗಾದ್ರೆ ಬಾನ ನಮ್ಮ ಮನೆಗೆ ಹೋಗೋಣ. ಚೇಚೆ, ಬೇಡಮ್ಮ, ಬೇಡ. ನನ್ನ ಊಟ ಆಗಿದೆ ಅಮ್ಮ. ಅಣ್ಣ, ನೀನ್ ಯಾವಾಗ ಊಟ ಮಾಡಿದ್ಯೋ ಏನೋ ನನಗೊಂದು ಗೊತ್ತಿಲ್ಲ. ನಿನ್ನ ಮುಖ ನೋಡಿದ್ರಿ ಬಾಡಿ ಹೋದತ್ತ ಇದೆ. ಬಾಣ, ನಮ್ಮ ಮನೆಗೆ ಹೋಗೋಣ, ಊಟ ಮುಗಿಸ್ಕೊಂಡು ಬರುವಂತೆ. ಬೇಡಮ್ಮ, ನನ್ನ ಊಟ ಆಗಿದೆ, ಏಕೆ ಕಾಡುವೆ? ನೋಡು, ನಾನೀಗ ನಿಮ್ಮ ಮನೆಗೆ ಬಂದರೆ ನಿನ್ನ ಗಂಡ ಸುಮ್ಮನಿರುತ್ತಾನೇನಮ್ಮ? ಅವರು ಮನೆಯಲ್ಲಿಲ್ಲ, ಕಾಲೇಜ್ಗೆ ಹೋಗಿದ್ದಾರೆ. ಅವರು ಬರೋದು ಲೇಟ್ ಆಗುತ್ತೆ. ಬಾಣ, ನೀವು ಊಟ ಮಾಡ್ಕೊಂಡು ಬರುವಂತೆ. ತಂಗಿ, ಒಂದು ವೇಳೆ ನಾನು ಊಟಕ್ಕೆ ಕುಳಿತಾಗಲಿ ನಿನ್ನ ಪತಿ ಬಂದು ಇವನ್ ಯಾರೆಂದು ಕೇಳಿದರೆ ಏನೆಂದು ಹೇಳುತ್ತೀಯಮ್ಮ? ಅವರು ನಮ್ಮ ಅಣ್ಣ ಅಂತ ಹೇಳ್ತೀನಿ. ಹುಚ್ಚಮ್ಮ, ಅವನಿಗೆ ನಿನ್ನ ಅಣ್ಣನೆಂಬ ವಿಷಯ ಗೊತ್ತಾದರೆ ನಿನ್ನ ಬಾಳೆ ಹಾಳು. ಕಳ್ಳನ ತಂಗಿಯವಳೆಂದು ತಿಳಿದರೆ ಅವನ ಮನಸ್ಸು ಯಾವ ರೂಪ ತಾಳುವುದೋ ಬಲ್ಲವರಾರು. ಅಣ್ಣ, ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೊಳ್ಬೇಡ. ಬಾಣ, ಅವ್ರು ಬಂದು ಏನೇ ಕೇಳಿದ್ರು ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ನೀ ಊಟ ಮಾಡ್ಕೊಂಡು ಹೋಗುವಂತೆ ಬಾಣ. ಅದೇಕೋ ನನಗೂ ನಿನ್ನ ಕೈತುತ್ತಿನ ಆಸೆ ಬಲವಾಗಿದೆ. ನಿನ್ನ ಅಮೃತ ಹಸ್ತದ ಅಡುಗೆ ಉಂಡುಟ್ಟು ಬರುತ್ತೇನೆ, ನಡೆಯಮ್ಮ. ಆದರೆ ಆ ಸಮಯದಲ್ಲಿ ನಿನ್ನ ಪತಿ ಬಂದರೆ ಅಣ್ಣನೆಂದು ಹೇಳಕೂಡದು.
ಅಣ್ಣ, ಏನು ಅಂತ ಹೇಳ್ತಾ ಇದೀಯಾ? ಅವರು ಆ ಸಮಯದಲ್ಲಿ ಬರೋದಿಲ್ಲ. ಯಾಕಂದ್ರೆ ಅವರು ಕಾಲೇಜ್ ಮುಗಿಸಿ ಸಾಯಂಕಾಲ 5 ಗಂಟೆಗೆ ಬರ್ತಾರಣ್ಣ. ಬನ್ನಿ ಅಣ್ಣ, ಹೋಗೋಣ. ನೋಡಮ್ಮ ತಂಗಿ, ಒಂದು ವೇಳೆ ನಾನು ಊಟಕ್ಕೆ ಕುಳಿತಾಗಲೇ ನಿನ್ನ ಪತಿ ಬಂದು ಇವನ್ಯಾರೆಂದು ಕೇಳಿದರೆ ಅಣ್ಣನೆಂದು ಹೇಳಕೂಡದು. ಮತ್ತೆ ಅಣ್ಣನಂದೆ ಮತ್ತೇನಂತ ಹೇಳ್ಬೇಕಣ್ಣ ಅವರಿಗೆ? ಪ್ರೊಫೆಸರ್ ಪದವಿಯಲ್ಲಿರುವ ನಿನ್ನ ಪತಿ ಗತಿಗೆಟ್ಟ ಕಳ್ಳನ ತಂಗಿಗೆ ತಾಳಿ ಕಟ್ಟಿದೆನಲ್ಲ, ಇನ್ನು ನನ್ನ ಗೌರವಕ್ಕೆ ಧಕ್ಕೆ ಎಂದು ಭಾವಿಸಿ ನಿನ್ನನ್ನು ದಿಕ್ಕು ಕಾಣದಂತೆ ಮಾಡಬಹುದು ನಿನ್ನ ಪತಿ. ಅದಕ್ಕಾಗಿ ಹೇಳುವೆ, ಸುಖವಾಗಿ ಸುಂದರವಾಗಿ ಸಾಗಿದ ನಿನ್ನ ಬಾಳಿನಲ್ಲಿ ನನ್ನಿಂದ ಭೂಕಂಪವಾಗದಿರಲೆಂದು. ಅಣ್ಣ, ಏನೇನು ವಿಚಿತ್ರ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ. ಅವ್ರು ಬಂದ್ರೆ ನಾನು ಅವ್ರಿಗೆ ಏನು ಹೇಳೋದಿಲ್ಲ. ಬಾ, ನಾ ಊಟ ಮುಗಿಸ್ಕೊಂಡು ಹೋಗುವಂತೆ. ಹುಚ್ಚಮ್ಮ, ವಾತ್ಸಲ್ಯಕ್ಕೊಳಗಾಗಿ ಕರುಳ ಬಂಧನಕ್ಕೆ ಕಟ್ಟು ಬಿದ್ದು ದುಃಖವು ಕೇರಿ ಹೇಳದಿರಲಾರಿ ನನ್ನ ಅಣ್ಣ ಇವನೆಂದು. ಅದಕ್ಕಾಗಿ ಎಂತಹ ಪ್ರಸಂಗ ಎದುರಿಸಿದರು ಅಣ್ಣನೆಂದಾಡ ಕೂಡದವನೆದುರು. ಹಾಗೆ ವಚನ ಕೊಟ್ಟರೆ ಮಾತ್ರ ಉಣ್ಣಲು ಬರುವೆ, ಇಲ್ಲವಾದರೆ ಅಣ್ಣ ವಚನ ಕೊಡ್ಬೇಕಾ? ಆಯ್ತಣ್ಣ, ವಚನ ಕೊಡ್ತೀನಿ. ಅಪ್ಪನ ಆಣೆಯಾಗಿಯೋ ನನ್ನ ಆಣೆಯಾಗಿಯೋ ಅಪ್ಪನೆಂದು ಹೇಳುವುದಿಲ್ಲವೆಂದು. ಆಯ್ತಣ್ಣ, ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಿನ್ನಾಣೆ ನನ್ನಾಣೆ, ಈ ವಿಷಯದವ್ರಿಗೆ ಹೇಳೋದಿಲ್ಲ. ಬಾ ಅಣ್ಣ, ಈಗ್ಲಾದ್ರು ನಡೆಯಮ್ಮ, ಸಹೋದರಿ ಕೈಯಿಂದ ಸಿಹಿಯುಂಡು ಸುಖವಾಗಿ ಬದುಕುವೆ. ಅಣ್ಣ, ಅಡಿಗೆ ರುಚಿಯಾಗಿತ್ತು ತಾನೇ? ಸ್ಥಿತಿವಂತರ ಮನೆಯ ಊಟ ಯಾವಾಗಲೂ ರುಚಿಯಾಗಿ ಇರುತ್ತದೆ ನೋಡಮ್ಮ. ಅಚ್ಚುಕಟ್ಟಾಗಿ ಸಂಸಾರ ನಡೆಸುವ, ಕೈ ತುಂಬ ಸಂಬಳ ತರುವ ಪತಿ, ಅಚ್ಚುಕಟ್ಟಾಗಿ ಸಂಸಾರ ನಡೆಸುವ ಸತಿ ನೀನವನಿಗೆ, ಇಬ್ಬರು ಸುಖವಾಗಿಯೇ ಇದ್ದೀರಿ. ಅಂತೂ ನಿನ್ನ ಸುಖ ಸಂಸಾರ ಕಂಡು ಆನಂದವಾಯಿತು ಈ ನಿನ್ನ ಅಣ್ಣನಿಗೆ. ಹೋಗಲಿ ಬಿಡಮ್ಮ, ಬೇಗನೆ ಒಂದು ಹಠಮಾರಿ ಹಣ್ಣನ್ನು ಅಡೆದು ಕೊಟ್ಟು ಬಿಡು ನನಗೆ. ಹೋಗಣ್ಣ, ಯಾವಾಗ ನೋಡಿದ್ರೆ ಇದೇ ಹುಡುಗಾಟಿಕೆನಾ ನಿಂದು? ಯಾಕೆ ನೀನು ಹೆಣ್ಣು ಅಡಿಯುವುದಿಲ್ಲ? ಗ್ಯಾರಂಟಿ ನೀನು ಮೊದಲು ಅಡಿಯುವುದು ಹೆಣ್ಣೆ. ಇಲ್ಲ, ಗಂಡ ಅಡಿಯೋದು ನಾನು. ಹೋಗಲಿ ಬಿಡಮ್ಮ, ಗಂಡು ಹೆಣ್ಣು ನನಗೆ ಮಾವ ಅಂತ ಕರೆಯಲು ಅಳಿಯನಾದ್ರೂ ಸೈ, ಸೊಸೆಯಾದ್ರೂ ಸೈ. ಆಯ್ತಲ್ಲ. ಅಂದಾಗೆ ನಾನಿನ್ನು ಬರ್ತೀನಮ್ಮ. ಆಯ್ತಣ್ಣ, ಅವಾಗ ಬರ್ತಾ ಇರು, ಊಟ ಮಾಡ್ತಾ ಇರು, ತಂಗಿ ನೋಡ್ತಾ ಇರು, ತಂಗಿ ಮಗಳನ್ನೂ ನೋಡ್ತಾ ಇರು. ಆಗಲಮ್ಮ, ಸಮಯ ಸಿಕ್ಕಾಗ ಬರ್ತೀನಿ. ಸರಿ ಅಣ್ಣ. ಸಾವಿತ್ರಿ ಬಾಯ್. ಅಂದ ಹಾಗೆ ಮರ್ತೇ ಬಿಟ್ಟಿದ್ದೆ ನೋಡಮ್ಮ, ನಿನ್ನ ಅಕ್ಷತೆಯ ಕಾರ್ಯಕ್ಕಂತಲೂ ನಾನು ಇರಲಿಲ್ಲ. ನಿನ್ನ ಮದುವೆಯಲ್ಲಿ ಮಮತೆಯ ಕಾಣಿಕೆ ಕೊಡುವ ಸುಯೋಗ ನನಗಿರಲಿಲ್ಲ. ಅದಕ್ಕಾಗಿ ಇದು ನನ್ನ ಬಳಿ ಚಿನ್ನದ ಸರವಿದೆ, ಇದನ್ನು ತೆಗೆದುಕೋ. ಇದೇ ನನ್ನ ಅಲ್ಪ ಕಾಣಿಕೆ. ಇಷ್ಟರಿಂದಲೇ ತೃಪ್ತಿಯಾಗು ಸಾವಿತ್ರಿ. ಇಲ್ಲ, ಕಾಣಿಕೆ ತಂದ ಕಳ್ಳ ಕೊರಳಿಗೆ ಕಟ್ಟಿ ಕಣ್ಣಾರೆ ಕಂಡು ಆನಂದ ಪಡುವುದೇ ಉತ್ತಮ. ಕಟ್ಟಿಕೋ ನಿನ್ನ ಕೊರಳಿಗೆ. ಕನಿಕರದ ಕಾಣಿಕೆ ನೀಡಿ ಹೋಗಿದ್ದಾನೆ ಪಾಪ. ಸರದಿಂದ ಅಲಂಕೃತವಾಗಲಿ ನಿನ್ನ ಕೊರಳು, ಅದನ್ನು ಕಂಡು ಹಿಕ್ಕಿ ಹಾಡಲಿ ನಿನ್ನ ನಲ್ಮೆಯನ್ನಲ್ಲ. ಸ್ವಾಮಿ, ಸಾಗಿ ಬಹುದೂರ ಹೋಗಿದ್ದಾನೆ ನಿನ್ನ ಸ್ವಾಮಿ. ಸಾವಿತ್ರಿ, ಮುಖಕ್ಕೆ ಮಸಿ ಬಳಿದುಕೊಳ್ಳುವ ಮಂಕ ನಾನಲ್ಲ. ತಿರುಗಿ ನೀನಾವ ಪರದೆ ನೆಳೆದರೂ ಮುಚ್ಚಲಾರದು ನಿನ್ನ ಆದರ. ಹಿನ್ನೆಲೆಯ ನರೆಯದ ಹಿತೈಷಿಗಳಿಲ್ಲದ ಹೆಣ್ಣು ನೀನೆಂದು ತಿಳಿದು ನಿನ್ನ ಕೈ ಹಿಡಿದುದು ನನ್ನದೇ ತಪ್ಪು. ಮಾಡ್ಕೊಳ್ಬೇಡಿ. ಅವನು ನಿನ್ನ ಮೋಜಿನ ಮಾಜಿ ಪತಿಯಲ್ಲವೇ ಸಾಕು. ಅಂದೇ ನನಗೆ ಸಂಶಯ ಬಂದಿತ್ತು. ಅವನಿಗಾಗಿ ಮರಗುವ ನಿನ್ನ ಮುಖವನ್ನು ಕಂಡೆ. ನನಗೇನು ಗೊತ್ತು ಪಾಪ, ಅವನು ನಿನ್ನ ನಲ್ಮೆಯ ನಲ್ಲೆನೆಂದು. ನಾನು ಭಿಕ್ಷುಕನೆಂದು ಭಾವಿಸಿ ಬಿಟ್ಟಿದ್ದೆ. ಅವನು ಭಿಕ್ಷುಕನು ಅಲ್ಲ, ನನ್ನ ಪ್ರಿಯಕರನೂ ಅಲ್ಲ. ಅವನು ಹಾಗಾದರೆ ಯಾರು?
ನಿನಗೆ ಹೇಳಲು ನಾಚಿಕೆ ಆಗುತ್ತಿದೆ. ನೀನೆಂತ ಹದಗೆಟ್ಟ ಹೆಣ್ಣಂದು ಅಂದು ಕೆಡಿಸಲು ಬಂದಿದ್ದ ನಿನ್ನನ್ನು ವಿಷಕಂಠ. ಅದನ್ನರಿಯದ ಹುಚ್ಚ ನಾನು ನಿನ್ನನ್ನೇ ಕೈ ಹಿಡಿದು ಬಿಟ್ಟೆ. ಸ್ವಾಮಿ, ಏನೇನು ಅಪಶಕುನ ಮಾತುಗಳನ್ನು ಆಡ್ಬೇಡಿ ನೀವು. ಹೇ ದೇವರೇ, ಇದೆಂತ ಧರ್ಮ ಪಾಠವನ್ನು ಸಿಲುಕಿಸಿದೆ ಅಪ್ಪ ನನ್ನ ಜೀವನದಲ್ಲಿ. ಸಾವಿತ್ರಿ, ನಾನಾಗಿ ಏನು ನಿನ್ನನ್ನು ಬಲವಂತವಾಗಿ ಮದುವೆ ಮಾಡಿಕೊಂಡಿಲ್ಲ. ನೀನಾಗಿ ಅನಾಥೆ ನನ್ನೆಡೆಗೆರೆಗೆ ಪ್ರೇಮ ಭಿಕ್ಷೆಯನ್ನು ಬೇಡಿದಾಗ ನನ್ನಿಂದ ಒಂದು ಹೆಣ್ಣಿನ ಉದ್ಧಾರವಾಗಲಿ, ಜೊತೆಗೆ ಬಹಳ ಬಳ್ಳಿ ಬೆಳೆಯಲೆಂದು ನಿನ್ನ ಕೈ ಹಿಡಿದೆ. ಆದರೆ ಎಂದು ಬಿಟ್ಟು ಬಿಡುವೆ ನಿನ್ನ ದುರಾಚಾರವನ್ನು ಕಂಡು. ಸ್ವಾಮಿ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳಿದರೆ ಬಲ್ಲವರು. ಪತಿ ವಂಚಕೆ ನಾನಲ್ಲರೇ, ನಾನಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿಯ ಅವಶ್ಯಕತೆ ಇಲ್ಲ ಸಾವಿತ್ರಿ, ಅವಶ್ಯಕತೆ ಇಲ್ಲ. ಜಾಣತನ ದೈವ ನಿನ್ನತ್ತ ನಾರಿಗರಿ ಎಂದೇ ಸಿದ್ಧವಾಗಿ ನಿಂತಿದೆ. ಪ್ರತಿರತನೆ ನಟನೆ ತೋರಿದ ನಿನಗೆ ವೇಷ ಬೀದಿಯ ಇನ್ನು ಅಲ್ಲಿ ನಿನಗಿನ ಸ್ಥಾನ. ಹೊರಡೋಗು. ಸ್ವಾಮಿ, ವೇಷರ ಆಸೆಯನ್ನು ನಾನು ಬಯಸಿದ್ರೆ ನಿಮ್ಮ ಅಂಗಾಲಾಚಿ ನನ್ನನ್ನು ನಿಮ್ಮ ಅರ್ಧಾಂಗಿನಿ ಮಾಡ್ಕೊಳ್ಳಿ ಅಂತ ಎಂದೂ ಬೇಡ್ಕೋತಾ ಇರಲಿಲ್ಲ. ಯೌವನ ರೂಪವನ್ನು ತುಂಬಿರುವ ಈ ಹೆಣ್ಣು ಕಂಡ ಕಾಮುಕರಿಗೆ ಸೆರೆಗೆ ಹಾಸಿ ಕೊನೆಗೊಂದು ದಿನ ನರಕದ ಯಾತನೆ ಹಾದಿ ನಡೆದು ಸತ್ತು ಹೋಗ್ತಾ ಇದ್ದೆ. ಈಗೇನು ನಿನಗೆ ಸ್ವರ್ಗ ಕಾದಿದೆಯೇನೆ? ಎಲೆ ಗೈಯಾಳಿ, ಗಂಡನಿಗೆ ಎರಡು ಬಗೆದು ಮೆಂಡನೊಂದಿಗೆ ನಕ್ಕು ನಲಿದಾಡುವ ನಿನ್ನಂತ ಹೆಣ್ಣಿಗೆ ನರಕವೇ ಗತಿ. ಹೆಚ್ಚು ಮಾತನಾಡದೆ ಹೊರಡು ಮನೆಯಿಂದ. ಹೊರಡುವ ಮುನ್ನ ಕಟ್ಟಿದ ತಾಳಿಯನ್ನು ಬಿಚ್ಚಿ ಬಿಸಾಕಿ ಹೊರಡು. ಬೇಡ ಸ್ವಾಮಿ, ನನ್ನನ್ನು ಹೊರನೂಕಬೇಡಿ. ನಾನು ಪವಿತ್ರವಾದವಳು. ನನ್ನ ತಾಳೆಯನ್ನು ಕೆತ್ಕೊಳ್ಬೇಡಿ. ನಿಮಗೆ ಕೈ ಮುಕ್ತ ಬೇಡ್ಕೊಳ್ತೇನೆ. ಹೆಚ್ಚು ಮಾತನಾಡದೆ ಹೊರಟು. ಹೊರಡು ಮನೆಯಿಂದ. ಬೇಡರೆ, ನನ್ನನ್ನು ಈ ಮನೆ ಬಿಟ್ಟು ಹೊರ ಹಾಕ್ಬೇಡಿ. ಪತಿ ಆಶ್ರಯ ಇಲ್ಲದ ಹೆಂಗಸಿಗೆ ಅಣ್ಣರು ಯಾರು ಆಶ್ರಯ ನೀಡ್ತಾರೆ? ಆಶ್ರಯ ನಿನ್ನಂತವರಿಗೆ ಬೇಕಾದಷ್ಟು ಜನ ಆಶ್ರಯ ನೀಡುತ್ತಾರೆ. ಹೋಗು, ಸುಮ್ಮನೆ ಹೊರಟು ಹೋಗು. ಸ್ವಾಮಿ, ಏನೇನು ಹುಚ್ಚುಚ್ಚರಾಗಿ ಮಾತಾಡಬೇಡಿ ನೀವು. ನೀವೀಗ ನನ್ನ ಕುರಲಿರುವ ತಾಳೆಯನ್ನು ಕಿತ್ತುಕೊಂಡಿರ್ಬೋದು. ಆ ಚಿನ್ನದ ಸರವನ್ನು ನೀವೇ ಇಟ್ಕೊಳ್ಳಿ. ಮುಂದೊಂದು ದಿನ ನನ್ನ ಹೆಂಡತಿ ಅಂತವಲ್ಲ ಅಂತ ನೀವು ನನ್ನ ಹತ್ರ ಬಂದೇ ಬರ್ತೀರಾ. ಹುಚ್ಚನಲ್ಲ ನಾನು, ಹುಚ್ಚನಲ್ಲ. ಹುಚ್ಚರಲ್ಲ ಅಂತ ಹೇಳೋರಿಗೆ ಯಾರು ನಿಮಗೆ? ಯಾರ್ಯಾರೋ ಕಟುಕರ ಮಾತುಗಳನ್ನು ಕೇಳಿ ಕಟ್ಟಿಕೊಂಡ ಹೆಂಡತಿ ಕೊರಳಿರುವ ತಾಳಿಯನ್ನು ಕೆತ್ಕೊಂಡಿದ್ರಲ್ಲ, ನೀವು ಹುಚ್ಚರೇ ಸರಿ. ಹಿಂದಿಲ್ಲ ನಾಳೆ ಗೊತ್ತಾಗುತ್ತದೆ ಈ ಸಾವಿತ್ರಿಯ ಗೌರವ ಬೆಲೆ ಏನು ಎಂದು. ಅವಾಗ ನೀವೇ ಬರ್ತೀರಾ ನನ್ನ ಹೆಂಡತಿ ಅಂತವರಲ್ಲ ಅನ್ನೋದು. ಮತ್ತೇಗೆ ಬರುತ್ತೇನೆ. ಹೋಗಿ ಹೊರಟು ಹೋಗು, ಸುಮ್ಮನೆ ಹೆಚ್ಚು ಮಾತನಾಡದೆ. ಬರ್ತೀರಿ, ಖಂಡಿತ ಬಂದೇ ಬರ್ತೀರಾ. ನೀವು ಬರ್ದೇ ಹೋದ್ರು ಕೂಡ ಆ ಸಮಯ ಒಂದಿಲ್ಲ ಒಂದು ದಿನ ನಿಮ್ಮನ್ನು ನನ್ನ ಹತ್ತಿರ ಕರೆಸಿಕೊಳ್ಳೇ. ಆದ್ರೆ ಈಗ ನೀವು ಕೊಟ್ಟಿಕೊಂಡಿರುವ ಈ ನಿಮ್ಮ ತಾಳಿಯನ್ನು ಜೋಪಾನವಾಗಿ ಎಚ್ಚರವಾಗಿ ಇಟ್ಕೊಳ್ಳಿ. ಹೋಗಿ ಹೊರಟು ಹೋಗು ಸುಮ್ಮನೆ ಮನೆಯಿಂದ. ಹೋಗ್ತೇನೆ, ಹೋಗ್ತೇನೆ. ಹೊರಟು ಹೋಗು. ಅಯ್ಯೋ ದುರ್ವಿಧಿ, ಹಣವಂತರ ಮಡದಿಯಾಗಿ ಇಷ್ಟೇ ದಿನ ಜೀವನ ಮಾಡ್ಬೇಕು ಅಂತ ನನ್ನ ಹಣೆ ಬರದಲ್ಲಿ ನೀನು ಬಂದು ಕಳ್ಸಿದ್ದೀಯ. ತಂದೆ ಸತ್ತು ಹೋದ, ಅಣ್ಣ ಕಳ್ಳತನ ಮಾಡಿ ಬಿಟ್ಟು ಹೋದ. ನನ್ನ ಕಣ್ಣ ತಾನೇ ಕಟ್ಟಿರುವ ತಾಳಿಯನ್ನು ನನ್ನ ಕೊರಳಿಂದ ಕಿತ್ತುಕೊಂಡು ಹೋದ. ಇಷ್ಟಾದ ಮೇಲೂ ನಾನು ಈ ಭೂಮಿ ಮೇಲೆ ಜೀವಿಸ್ಬೇಕ? ಇಲ್ಲ, ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ಹೌದು, ನಾನು ಸಾಯ್ಬೇಕು. ಸಾಯೋದಕ್ಕಿಂತ ಮುಂಚೆ ಒಂದೇ ಒಂದು ಸಾರಿ ನಮ್ಮನ್ನ
ಮುಖವನ್ನು ನೋಡ್ಕೊಂಡು ಅಣ್ಣ ಎಲ್ಲಿದೆಯಾ ಅಣ್ಣ? ಒಂದೇ ಒಂದು ಸಾರಿ ಪಾಪಿ ತಂಗಿ ನಿನ್ನ ಮುಖವನ್ನು ನೋಡಲು ಬಯಸ್ತಾ ಇದ್ದಾಳೆ, ಬಯಸ್ತಾ ಮಂಜುಳಾ, ಎತ್ತ ಕಡೆ ಸಾಗಿದೆ ತಮ್ಮ ಸವಾರಿ? ಸಂಪನ್ನರಾದ ತಮ್ಮ ಕಡೆನೇ ಸಾಗಿತ್ತು ಅಲ್ಲ. ಅಂತೂ ನಿಮ್ಮ ಬಿಸ್ನೆಸ್ ಅನ್ನು ಮತ್ತೆ ಪ್ರಾರಂಭ ಮಾಡಿಬಿಟ್ರಲ್ಲ. ಯಾರು ಹೇಳುತ್ತಾರೆ? ಯಾರು ಹೇಳ್ತಾರೆ? ನಮ್ಮ ಮನೆ ಕನ್ನಡಿ ಹೇಳುತ್ತೆ. ಅಲ್ಲ, ನಮ್ಮ ಮನೆಗೆ ಬಂದು ನನ್ನ ಸರ ಕದ್ದಿದ್ದಲ್ದೆ ನಾನೇ ಕಳ್ಳ ಅಂತ ಕನ್ನಡ ಮೇಲೆ ಹೆಸರು ಬೇರೆ ಬರ್ತೀರೇನ್ರಿ ನೀವು? ಮತ್ತೇನು ಮಾಡಲಿ ಮಂಜುಳಾ, ಬೇಡ ಬೇಡವೆಂದು ಅದೆಷ್ಟು ರೀತಿಯಿಂದ ಹೇಳಿದರು ಬಿಡಲಾರದು ನನ್ನ ಮನ ಕಳ್ಳತನದ ಕಾಯಕವನ್ನು. ಸರಿ, ಹಾಗಾದ್ರೆ ಮತ್ತೊಮ್ಮೆ ಕೈಗಳಿಗೆ ಬೇಡಿ ಬಿದ್ದಾಗ ಆಗ ಬಿಡುತ್ತೇನೋ ನಿಮ್ಮ ಹೀಯ ಮನ? ಹೋಗಲಿ ಬಿಡು ಮಂಜುಳಾ, ಕಲಿತ ಚಟ ಬಿಡಬೇಕಾದರೆ ಸ್ವಲ್ಪ ಕಷ್ಟವಾಗುತ್ತದೆ. ಅಂದ ಹಾಗೆ ನನ್ನ ನೌಕರಿಯ ಬಗ್ಗೆ ತಮ್ಮ ತಂದೆಯವರನ್ನು ಕೇಳಿದ್ದೀರಾ? ಅವ್ರನ್ನೇ ಕೇಳ್ಬಹುದು, ಆದ್ರೆ ನೀವು ಕತರಿ ಕಸಬು ಬಿಡಬೇಕಲ್ಲ ಅಂದಿರೇನು? ಹೌದು, ಮೊದಲು ಅದನ್ನ ಬಿಡಬೇಕು. ನೋಡಿ ಮಂಜುಳಾ, ನಿಮ್ಮ ತಂದೆಯವರು ಒಪ್ಪಿದರೆ ಹಿಂದೆ ಕಳ್ಳತನ ಬಿಟ್ಟು ಬಿಡುತ್ತೇನೆ. ನಿಜವಾಗ್ಲೂ? ಹಾಗಾದ್ರೆ ಕದ್ರಲ್ಲ ನನ್ನ ಸರ ಎಲ್ಲಿಟ್ಟಿದ್ದೀರಾ? ಮೊದಲು ಕೊಡ್ರಿ. ಅದು ಅದನ್ನ ಮಾರಿಬಿಟ್ರಾ? ಇಲ್ಲ. ಮಾರಿಬಿಟ್ರಾ? ಸತ್ಯವಾಗಿಯೂ ಮರಿಲ್ಲ. ಮತ್ತೆ ಯಾರಿಗೆ ಕೊಟ್ರಿ? ಅದು ನನ್ನ ತಂಗಿಗೆ ಕಾಣಿಕೆಯಾಗಿ ಕೊಟ್ಟು ಬಿಟ್ಟೆ. ಅದು ಅವಳ ಕೊರಳಲ್ಲಿಯೇ ಇದೆ. ಹೋಗ್ಲಿ ಬಿಡಿ, ಅಂತೂ ನೀವು ಕಳ್ಳತನವನ್ನು ಬಿಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ, ನನಗಂತೂ ತುಂಬಾ ಸಂತೋಷವಾಯ್ತು. ಈ ಟೈಮ್ ನಲ್ಲಿ ಯಾವ ಪಾರ್ಟಿ ಕೊಟ್ರು ನಡೆಯೋದಿಲ್ಲ. ಹೋಗ್ ಒಂದು ಟೀ ಪಾರ್ಟಿ ಕೊಟ್ರೆ ಮಾತ್ರ ನಡೆಯುತ್ತೆ. ನಮ್ಮ ಮನೆಗೆ ಬನ್ನಿ, ನಾನು ಟೀ ಕೊಡಿಸ್ತೀನಿ. ಆಯ್ತು? ಹಾ ಮಂಜುಳಾ, ಹಾ? ಹೊಟ್ಟೆ ತುಂಬಿಕೊಳ್ಳುವ ಟೀ ಪಾರ್ಟಿಗಿಂತ ಮತ್ತೆ ಏನ್ ಬೇಕು? ಹೃದಯ ತುಂಬಿಕೊಳ್ಳುವ ನಿಮ್ಮ
ಇದ್ಯಾವ ಸರ ಕದ್ರಿ ಮತ್ ಕದ್ರ ಅಪ್ಪ ಅಂತೂ ಹರಕೆ ಹೊತ್ತದಕ್ಕೂ ಕಳ್ಳನೇ ನನ್ನ ಗಂಡನಾಗ್ಬಿಟ್ಟ. ಸರಿ, ಕಳ್ಳತನ ಬಿಟ್ಟಿದ್ದೀರಿ, ಬರ್ರಿ ಟೀ ಪಾರ್ಟಿ ಕೊಡ್ತೀರಿ, ಮನೆಗೆ ಹೋಗೋಣ. ಹಕ್ಕಿ ಬೆಳೆತು ಹಕ್ಕಿಯಾಗಿ ದರಿದ್ರನಿಗೆ ದಾನ ಮಾಡಿದೀಯಾ? ನಾನು ಬಯಸಿದ ನಿನ್ನ ದೇಹ ನನಗೆ ಅರ್ಪಿಸಿದ್ದರೆ ದಯಿಸಿ ಬಿಡುವೆ. ನನ್ನ ಸೇರೆಂಬ ಗೋದಾಗ್ನಿಯಲ್ಲಿ ಈ ವಿಷಕಂಠನಿಗಾಗಿ ಬ್ರಹ್ಮನು ನಿರ್ಮಿಸಿದರೂ ನಿನ್ನನ್ನು ಸಹಿಸಿ ಬಿಡುವೆನು. ನೀನು ನನ್ನಲ್ಲಿಗೆ ನೆಲೆ ಆಗದಿದ್ದರೆ ನಿನ್ನ ಸೀಬಾಳಿನಲ್ಲಿ ಹುಡಿಯನ್ನೇ ಹಿಂಡಿ ಹಿಂಸೆ ಕಟ್ಟು ಹಿಪ್ಪಿ ಮಾಡಿಬಿಡುವೆ. ಜಗದೀಶ, ಕೊನೆ ಒಂದು ದಿನದಿಂದ ಕೈಯಾರನಿಂದ ಕೊಲೆ ಆಗಲೇಬೇಕು. ಅಂದಾಗ ಮಾತ್ರ ಮಂಜುಳು ನನ್ನ ತೀರದ ಆರಗಿಣಿ. ಸರ್ಕಾರಕ್ಕೆ ಓಹೋ ಮ್ಯಾನೇಜರ್ ಬನ್ನಿ. ತಾವು ಪೊಲೀಸ್ ಸ್ಟೇಷನ್ಗೆ ಹೋದ ಕೆಲಸ ಏನಾಯ್ತು? ಎಲ್ಲ ಕಡೆ ಶೋಧಿಸಲಾಗಿದೆ, ಕಳ್ಳನ ಪತ್ತೆ ಹತ್ತಿಲ್ಲ ಎಂದು ಹೇಳಿದರು. ಹೋದ ಹಣ ಸಿಗುವುದು ಕಷ್ಟ ಅಂದರು. ಆದರೂ ಆ ಕಳ್ಳನು ಯಾರು ಎಂಬುದನ್ನು ನಾನು ಕಂಡುಹಿಡಿದಿದ್ದೇನೆ. ಅವನು ಬರೀ ಕಳ್ಳನಲ್ಲ, ನಿಮ್ಮ ಸಂಪತ್ತನ್ನು ಕದ್ದ ಕಳ್ಳ. ಏನಾಯ್ತು ಮ್ಯಾನೇಜರ್? ಜೊತೆಗೆ ನಿಮ್ಮ ಮಗಳ ಮನಸ್ಸನ್ನು ಸಹ ಕದ್ದು ಬಿಟ್ಟಿದ್ದಾನೆ. ಏನು ಹೇಳ್ತೀರಿ ಮ್ಯಾನೇಜರ್? ಅವನು ಯಾವಾಗ ನನ್ನ ಮಗಳ ಮನೆ ಕದ್ದವನೇ? ಹೇಳಿ, ಈ ಅರ್ಧ ಕ್ಷಣದಲ್ಲಿ ಅವನು ಸುಡಿಸಿ ಬಿಡುತ್ತೇನೆ. ಶಾಂತರಾಗಿ ಶ್ರೀಮಂತರೇ, ಅಪ್ಸರೆ ರೂಪವನ್ನೇ ತಾಳಿ ಪ್ರೀತಿಗಾಗಿ ನಾಯಿಯನ್ನು ಸಾಕಿ ಸರಗಿ ಕೊಟ್ಟಾಗ ಅದು ಅಡಿಗೆ ಮನೆಯಲ್ಲಿ ಬರುವುದು ಸ್ವಾಭಾವಿಕ. ಅಡಗಿಯ ಮನೆಯಲ್ಲಿ ಬಂದು ಹೊಡೆಯಲು ಹೋದಾಗ ಕತ್ತದೇ ಬಿಡದು. ನಿಮ್ಮ ಮಾತಿನ ಅರ್ಥ ನನಗಾಗದು. ಸ್ಪಷ್ಟವಾಗಿ ಹೇಳುತ್ತೀನಿ ಕೇಳಿ. ಗಣತಿ ಗೌರವದಿಂದ ನಿಮ್ಮ ಮುಖಕ್ಕೆ ಮಸಿಯನ್ನು ಬಳಿತಿದ್ದಾಳೆ ನಿಮ್ಮ ಮುದ್ದು ಮಗಳು ಮಂಜುಳು. ಗಂಟ ಶಾಂತರಾಗಿ, ತಮ್ಮ ಮಗಳು ಕಳ್ಳನಾದ ಜಗದೀಶುಡನೆ ಪ್ರಣಯಾದಾಟಕ್ಕೆ ಇಳಿದಿದ್ದಾಳೆ. ಈಗಿಂದೀಗ ಪ್ರತ್ಯಕ್ಷ ಕಂಡು ಬಂದಿರುವೆ. ಅವರವರ ಪ್ರಣಯ ಚೆಲ್ಲಾಟ ಮಂಗನ ಕೈವಶವಾಗಿದೆ. ಅದು ನುಂಗುವ ಮೊದಲೇ ನಿಮ್ಮ ಮಾಣಿಕ್ಯವನ್ನು ಜೋಪಾನ ಮಾಡಿಕೊಳ್ಳಿ ಇಟ್ಟಿ. ಅನ್ನ ಇಟ್ಟದನಿಯೇ ನಯದಯವನ್ನು ಸ್ಪಷ್ಟವೆಂದು ಹೇಳುತ್ತಿರುವೆ. ತಪ್ಪಾಗಿದ್ದರೆ ಕ್ಷಮಿಸಿ, ನಾನಿನ್ನ ಬರುತ್ತೇನೆ. ಮ್ಯಾನೇಜರ್ ಎಷ್ಟು ಗಂಟೆ ಹೇಳುವ ಮಾತು ನಿಜವೇ? ನಂಬಲೆ ಕೋಗಿಲಿವೆ ಕಾಗೆ ಅನುರಾಗ ಬೇಸಿದಂತೆ ನನ್ನ ಮಗಳ ಮುದ್ದು ಮಗಳು ಆ ಜಗದೀಶನನ್ನು ಛೆ! ಸುಳ್ಳು, ಇದು ಸುಳ್ಳು. ಹಾಗಾದರೆ ಇಷ್ಟು ಗಂಟೆ ಹೇಳುವುದು ಸತ್ಯ ಇಲ್ಲ. ಇಲ್ಲ, ಇದು ನಂಬಲೇಬೇಕಾ? ಇದು ಸತ್ಯ ಸಂಗತಿ. ಅದಕ್ಕಾಗಿ ಅಂದು ನನ್ನ ಮಗಳ ಮಂಜಳ ಅಪ್ಪ ಅಪ್ಪ ಜಗದೀಶನಿಗೆ ಒಂದು ನೌಕರು ಕೊಡಿ ಎಂದು ಹೇಳಿದಳು.
ಆಗಲಿ ಆಗಲಿ, ಮನೆಗಾದ್ರೂ ಬರಲಿ ಜಗದೀಶ. ಅವಳಿಗಿಂತ ಸರಿಯಾಗಿ ಬುದ್ಧಿ ಕಳಿಸುತ್ತೇನೆ.